ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲತ್ತೀನಿ. ಇವತ್ತು ನಾನು ಅಳತೆ ಬ್ಲೌಸ್ನ ತೊಗೊಂಡು ಯಾವ ರೀತಿಯಾಗಿ ನಾರ್ಮಲ್ ಬ್ಲೌಸ್ನ ಕಟಿಂಗ್ ಮಾಡೋದು ಅಂಥೇಳಿ ತೋರಿಸ್ತಾ ಇದ್ದೀನಿ. ತುಂಬಾ ನಿಮ್ಗೆ ಬ್ಲೌಸ್ ಒಳಗೆ ಪ್ರಾಬ್ಲಮ್ಸ್ ಬರ್ಲತ್ತವು ಅಂತಂದರೆ ಈ ಒಂದು ಮೆಥಡ್ ಒಳಗೆ ನೀವು ಬ್ಲೌಸ್ ಕಟಿಂಗ್ ಮಾಡಿ ನೋಡಿ. ತುಂಬಾ ಯೂಸ್ಫುಲ್ಲ ಮತ್ತು ನಿಮ್ಗೆ 100% ನಿಮ್ಗೆ ಬ್ಲೌಸ್ ಕಟಿಂಗ್ ಒಳಗೆ ಇಂಪ್ರೂವ್ಮೆಂಟ ಆಗೈತಿ. ಇವಾಗ ರೆಡಿ ಬ್ಲೌಸ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ, ಬಟ್ ಇದು ನಾನು ಸ್ಟಿಚಿಂಗ್ ಮಾಡಿಲ್ಲ. ಕಸ್ಟಮರ್ಸ ಈ ಬ್ಲೌಸ್ನ ರೆಡಿ ಬ್ಲೌಸ ತೊಗೊಂಡು ಬಂದಿದ್ರು, ಬಟ್ ನೀವು ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ. ಫ್ರಂಟ್ ಸೈಡು ಬ್ಯಾಕ್ ಸೈಡು ಫ್ರಂಟ್ ಸೈಡಲ್ಲಿ ಎಷ್ಟು ಡಿಸ್ಟೆನ್ಸ ಬಂದೈತೆ ಅಂತೇಳಿ ನೋಡ್ತಾ ಇರ್ಬೋದು. 2 ಇಂಚಸ್ ಅಷ್ಟು ಹೇಳಿ ಗ್ಯಾಪ ಬರ್ಲಾತೈತಿ. ಸೊ ಈ ರೀತಿಯಾಗಿ ಬ್ಲೌಸ ರೆಡಿ ಬ್ಲೌಸ ಬರಬಾರ್ದು. ನಾನು ಪ್ರತಿಯೊಂದು ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಬ್ಲೌಸ್ ಫಿನಿಶಿಂಗ್ ಆದ ನಂತರ ನಿಮ್ಗೆ ತೋರಿಸಿದ್ದೀನಿ ಯಾವ ರೀತಿಯಾಗಿ ಆ ಬ್ಲೌಸ್ ನೀಟಾಗಿ ಬಂದೈತೆ ಅಂತೇಳಿ. ಈ ರೀತಿಯಾಗಿ ಸಣ್ಣ ಪುಟ್ಟ ಮಿಸ್ಟೇಕಿಂದನೂ ಕೂಡ ಆ ಬ್ಲೌಸ್ ಒಳಗೆ ಪ್ರಾಬ್ಲಮ ಬರ್ತಿರ್ತಾವೆ. ಈ ಒಂದು ಬ್ಲೌಸ ಶೋಲ್ಡರ್ ಡ್ರಾಪ್ ಕೂಡ ಆಗ್ಲತ್ತೈತಿ ಮತ್ತು ಫ್ರಂಟ್ ಸೈಡ ಬ್ಲೌಸ ಸರಿಯಾಗಿ ಕೂರ್ತಾ ಇಲ್ಲ ಅಂಥೇಳಿ ಕಸ್ಟಮರ್ಸ್ ಹೇಳಿದರು. ಹೀಗಾಗಿ ನಾನು ಬ್ಲೌಸ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಸ್ಟಿಚಿಂಗ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಇದು ನಾನು ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಬ್ಲೌಸ್ ಅಲ್ಲ. ಇವಾಗ ಎದೆ ಸುತ್ತಳತೆ ಎಷ್ಟಿದೆ ಅಂಥೇಳಿ ನಾನು ಕಾಜ್ ಪಟ್ಟಿಯಿಂದ ಆರ್ಮೋಲ್ ಎಂಡಿಂಗ್ ಏನೈತಲ್ಲ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ. ಕರೆಕ್ಟಾಗಿ 9.5 ಇಂಚ ಬಂದೈತಿ. ಇವಾಗ ನಾನು ಇಲ್ಲಿ ಗುಂಡಿ ಪಟ್ಟಿ ಏನು ನಾವು ಜಾಯಿಂಟ್ ಮಾಡಿರ್ತೀವಲ್ಲ ಅದನ್ನ ಬಿಟ್ಟು ಈ ರೀತಿಯಾಗಿ ಫೋಲ್ಡ್ ಮಾಡಿ ನಾವು ಸೊಂಟದ ಸುತ್ತಳತೆಯನ್ನು ನಾವು ಚೆಕ್ ಮಾಡಬೇಕಾಗ್ತೈತಿ. ಈ ರೀತಿಯಾಗಿ 4 ಲೇಯರಾಗಿ ಈ ರೀತಿಯಾಗಿ ಮಾಡಿಕೊಂಡು ನಾವು ಅಳತೆನ ತೊಗೋಬೋದು. ತುಂಬಾ ಈಸಿ ಆಗ್ತೈತಿ. ಯಾಕಂತಂದ್ರೆ ನಾವು ಯಾವುದಾದ್ರೂ ಹೊಸ ಬ್ಲೌಸ್ ಕಟಿಂಗ್ ಮಾಡ್ಲಾಕತ್ತೀವಿ ಅಂತಂದ್ರೆ ನಮ್ಗೆ ಪಟ ಅಂಥೇಳಿ ನಾವು ರೆಡಿ ಬ್ಲೌಸ್ನ ಅಳತೆನ ತೊಗೋಬೋದು. ಮೊದಲಿಗೆ ನಾನು ಎದೆ ಸುತ್ತಳತೆ ತೊಗೊಂಡು ಇವಾಗ ಸೊಂಟದ ಸುತ್ತಳತೆಯನ್ನು ತೊಗೊಳ್ತಾ ಇದ್ದೀನಿ. ಕರೆಕ್ಟಾಗಿದು 8 ಇಂಚಿದೆ. ಸೊ ಇದು ಫೈನಲಾಗಿ ಈ ಬ್ಲೌಸು 38 ಸೈಜ ಬ್ಲೌಸು. 38 4 ಭಾಗ ಮಾಡಿದರೆ ನಮ್ಗೆ 9.5 ಇಂಚ ಸಿಗ್ತೈತಿ. ಸೊಂಟ ಸುತ್ತಳತೆ ಇವಾಗ ನಮ್ಗೆ 32 ಇಂಚು ಸಿಕ್ತು. ಇದಾದ ನಂತರ ಇನ್ನು ಆರ್ಮ್ ಹೋಲ್ ಲೆಂತ್ನ ಚೆಕ್ ಮಾಡ್ಕೋಬೇಕು ಮತ್ತು ಬ್ಯಾಕ್ ಸೈಡ ರೆಡಿ ಬ್ಲೌಸ ಲೆಂತ್ ಎಷ್ಟಿದೆ ಅಂಥೇಳಿ ಇದನ್ನು ಕೂಡ ಚೆಕ್ ಮಾಡ್ಕೋಬೇಕು. ಬ್ಲೌಸ್ ಕಟಿಂಗ್ ಮಾಡೋಕ್ಕಿಂತ ಮುಂಚೆ ಇಷ್ಟು ನಾವು ಅಳತೆ ಮಾಡಿ ತೊಗೊಂಡ್ವಿ ಅಂತಂದ್ರೆ ಬ್ಲೌಸು ನಮಗೆ ಕಟಿಂಗ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗ್ತೈತಿ. ಕರೆಕ್ಟಾಗಿ ರೆಡಿ ಬ್ಲೌಸ 13.5 ಇಂಚ್ ಐತಿ. ಇವಾಗ ಆರ್ಮ್ ಹೋಲ ಲೆಂತ್ ಕೂಡ ಚೆಕ್ ಮಾಡಬೇಕು. ಇದು ತುಂಬಾ ಇಂಪಾರ್ಟೆಂಟ್ ನೋಡಿರಿ. ಪ್ರತಿಯೊಂದು ವಿಡಿಯೋ ಒಳಗೆ ನಾನು ಹೇಳ್ತಾ ಇರ್ತೀನಿ. ಸ್ಟಾರ್ಟಿಂಗ್ ಏನು ಸ್ಟಿಚಿಂಗ್ ಮಾಡ್ಲತ್ತಿರ್ತಾರಲ್ಲ, ನೀವು ಎದೆ ಸುತ್ತಳತೆ ಎಷ್ಟು ಚೆಕ್ ಮಾಡ್ತೀರಿ, ಬಟ್ ಆರ್ಮ್ ಹೋಲ್ ಲೆಂತ್ನ ಚೆಕ್ ಮಾಡೋದು ಮರ್ತು ಬಿಟ್ಟಿರ್ತೀರಿ. ಅಥವಾ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ನಾನು ಹೇಳ್ತಾ ಇರೋದು, ಆರ್ಮ್ ಹೋಲ್ ಲೆಂತ್ನ ನಾವು ಚೆಕ್ ಮಾಡ್ಕೊಂಡ್ವಿ ಅಂತಂದರೆ ಎದೆ ಸುತ್ತಳತೆ ಮತ್ತು ಆರ್ಮ್ ಹೋಲ್ ಲೆಂತ್ ಒಂದೇ ಸ್ಪೇಸಲ್ಲಿ ಬರೋ ರೀತಿಯಾಗಿ ನೋಡಬೇಕು. ಇವಾಗ ಎಲ್ಲ ಅಳತೆ ತಗೊಳ್ಳೋದು ಕಂಪ್ಲೀಟ್ ಆಯಿತು. ಇವಾಗ ಲೈನಿಂಗ್ನ ನಾನು ಕಟ್ ಮಾಡ್ತಾ ಇದ್ದೀನಿ. ಇದು ಲೈನಿಂಗ ಮೊದಲಿಗೆ ಕಟ್ ಮಾಡಿಕೊಂಡು ನಂತರ ಫ್ಯಾಬ್ರಿಕ್ನ ಕಟ್ ಮಾಡ್ತೀನಿ. ಇವಾಗ 4 ಲೇಯರ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಟು ಕಟ್ ಮಾಡ್ತಾಯಿದ್ದೀನಿ. ನಾನು ಫ್ರಂಟ್ ಸೈಡು ಬ್ಯಾಕ್ ಸೈಡು ಯಾವ ರೀತಿಯಾಗಿ ಕಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ರೆಡಿ ಬ್ಲೌಸ್ ಏನೈತಲ್ಲ 9.5 ಇಂಚ್ ಇತ್ತು. ಸೊ ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂಥೇಳಿ 1.5 ಇಂಚ್ ಆ್ಯಡ್ ಮಾಡಿಕೊಂಡ್ರೆ ನಮ್ಗೆ ಟೋಟಲ್ ಆಗಿ 11 ಇಂಚು ನಾವು ಬಟ್ಟೆನ ಅಗಲನ್ನು ಚೆಕ್ ಮಾಡಿ ತೊಗೋಬೇಕು. ಇವಾಗ 11 ಇಂಚ್ಗೆ ನಾನು ಮಾರ್ಕ್ ಹಾಕಿ ಬಟ್ಟೆನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇವಾಗ ಓಪನ್ ಮಾಡಿಬಿಟ್ಟು ನಾವು ಬ್ಲೌಸ್ ಕಟಿಂಗ್ಗೋಸ್ಕರ ಅಂಥೇಳಿ ನಾನು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಜೊತೆಗೇ ತೊಗೋತಾ ಇದ್ದೀನಿ. ಯಾವ ರೀತಿಯಾಗಿ ನಾವು ಫ್ರಂಟ್ ಪಾರ್ಟ್ ಬೇಸ್ ಮೇಲೆ ಬ್ಯಾಕ್ ಪಾರ್ಟ್ ರೆಡಿ ಮಾಡ್ಕೊಳ್ಳೋದು ಅಂಥೇಳಿ ತೋರಿಸ್ತೀನಿ. ಇದೇ ಒಂದು ಕಟಿಂಗ್ ಏನು ತೋರಿಸ್ತಾ ಇದ್ದೀನಲ್ಲ, ಇದೇ ಒಂದು ಬ್ಲೌಸ್ನ ನಾನು ಸ್ಟಿಚಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಯಾಕಂತಂದ್ರೆ ಅದೇ ಒಂದು ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸಿದೆ ಅಂತಂದರೆ ತುಂಬಾ ನೋಡೋರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಸ್ಟಿಚಿಂಗ್ ಮಾಡೋರಿಗೆ. ಇವಾಗ ನಾನು ಬಟ್ಟೆನ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ. ರೆಡಿ ಬ್ಲೌಸ್ ಎಷ್ಟಿತ್ತು ಅಂತಂದ್ರೆ 13.5 ಇಂಚು ರೆಡಿ ಬ್ಲೌಸಲ್ಲಿ ನಮ್ಗೆ ಅಳತೆ ಬಂದಿರೋದು. 13.5ಗೆ ನಾನು ಪ್ಲಸ್ 1 ಇಂಚನ್ನ ಆ್ಯಡ್ ಮಾಡಿ 14.5ನ ತೊಗೊಳ್ತೀನಿ.
ಇದೊಂದು ರೀತಿ ಬ್ಲೌಸ್ ಕಟಿಂಗ್ ಮಾಡಿ ನೋಡಿ ನಿಮಗೆ ಈಸಿ ಅನ್ನಿಸ್ತು ಅಂತಂದರೆ ಇದೇ ಫಾರ್ಮುಲಾನ ನೀವು ಕಂಟಿನ್ಯೂ ಮಾಡಿ. ಸೊ ನಾನು ಕೂಡ ಇದೇ ಒಂದು ಫಾರ್ಮುಲಾನ ಯೂಸ್ ಮಾಡಿ ಇವಾಗ ಸುಮಾರು ಬ್ಲೌಸಸ್ನ ಸ್ಟಿಚಿಂಗ್ ಮಾಡಿದ್ದೀನಿ. ತುಂಬಾ ನೀಟಾಗಿ ಬ್ಲೌಸ್ ಬಂದವ. ಇವಾಗ 14.5 ನಾನು ಲೆಂತ್ನ ತೊಗೊಂಡು ಇವಾಗ ಬ್ಲೌಸ್ ಕಟ್ಟಿಂಗ್ ಆಯಿತು. ಇನ್ನು ನಾನು ಬ್ಲೌಸ್ ಮಾರ್ಕಿಂಗ್ನ ನಾನು ನಿಮಗೆ ತೋರಿಸ್ತೀನಿ. ಇವಾಗ 4 ಲೇಯರ್ ಆಗಿ ನಾನು ಮಡ್ಚ್ಕೊಂಡಿದ್ದೀನಿ ಬಟ್ಟೆನ. ಕ್ಲೋಸ್ ಇರೋದು ನಮ್ಮ ಸೈಡ್ ಇರಬೇಕು, ಓಪನ್ ಇರೋದು ಎದುರುಗಡೆ ಸೈಡ್ ಇರಬೇಕು. ನಾನು ಪ್ರತಿ ಸಲ ಹೇಳ್ತೀನಿ. ಇವಾಗ ಒಂದು 1/4 ಇಂಚ್ ಆಗುವಷ್ಟು ಒಂದು ಮಾರ್ಜಿನ್ನ ನಾನು ಹಾಕ್ತಾಯಿದ್ದೀನಿ, ನೋಡ್ಬೋದು. ಯಾಕಂತಂದರೆ ಹುಕ್ಸ್ ಪಟ್ಟಿ ಗುಂಡಿ ಪಟ್ಟಿನ ನಾವು ಅಟ್ಯಾಚ್ ಮಾಡಬೇಕಾದ್ರೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂಥೇಳಿ ನಾನು ಒಂದು 1/4 ಇಂಚು ಅಥವಾ ಅರ್ಧ ಇಂಚ್ ನೀವು ಸ್ಟಿಚಿಂಗ್ ಒಳಗೆ ಮಾಡ್ತೀನಿ ಅಂತಂದರೆ ನೀವು ಇಡ್ಬೋದು. ನಾನು 1/4 ಇಂಚ್ ಆಗುವಷ್ಟು ಇಟ್ಟು ಇವಾಗ ನೆಕ್ ವಿಡ್ತ್ 2 ಇಂಚು, ಶೋಲ್ಡರು 3/4 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಫ್ರಂಟ್ ಸೈಡ್ ಕೊರಳಿನ ಉದ್ದ ಬಂದು 6.5 ಮತ್ತು ನೆಕ್ ವಿಡ್ತು 2/4 ಇಂಚು ಇಷ್ಟು ನಾನು ಮಾರ್ಕ್ನ ಹಾಕಿದ್ದೀನಿ. ಮೇಲ್ಗಡೆ ಶೋಲ್ಡ್ರ್ ಎಷ್ಟು ತೊಗೊಂಡಿದ್ದೀವಲ್ವ ಅಳತೆನ ತೊಗೊಂಡು ಈ ಸೈಡಲ್ಲಿ ಕೂಡ ನಾನು ಅದೇ ರೀತಿಯಾಗಿ ಇಡ್ತೀನಿ. ಆರ್ಮ್ ಹೋಲಲ್ಲಿ ನೀರಿಗೆ ಬರ್ತಾಯಿದೆ ಅಂತಂದರೆ ನೀವು ಒಂದು 1/4 ಇಂಚ್ ಆಗೋಷ್ಟು ಕಡಿಮೆ ಮಾಡ್ಬೋದು. ನಾನು 5.5 ಆರ್ಮ್ ಹೋಲ್ ಲೆಂತ್ನ ತೊಗೊಂಡು ಮಾರ್ಕ್ನ ಹಾಕ್ಲತ್ತೀನಿ. 5.5 ತೊಗೊಂಡಿದ್ದೀನಿ. ನಿಮಗೆ ಏನಾದರೂ ಆರ್ಮ್ ಹೋಲ್ ಲೆಂತಲ್ಲಿ ಕಡಿಮೆ ಬಿತ್ತು ಅಂತಂದರೆ ಡೌನಿಂಗ್ನ ಜಾಸ್ತಿ ಮಾಡ್ಕೋಬೋದು. ನಿಮಗೆ ಆರ್ಮ್ ಹೋಲ್ ಲೆಂತ್ ಜಾಸ್ತಿ ಬಂತು ಅಂತಂದರೆ ಡೌನಿಂಗ್ನ ಕಡಿಮೆ ಮಾಡ್ಬೋದು. ಹೀಗೆ ಈ ರೀತಿಯಾಗಿ ಚೆಕ್ ಮಾಡಿಬಿಟ್ಟು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇದಾದ ನಂತರ ನಮ್ಮ ಮೊದಲಿಗೆ ಸ್ಟಿಚಿಂಗ್ ಮಾರ್ಜಿನ್ನ ಈ ರೀತಿಯಾಗಿ ಮಾರ್ಕ್ ಮಾಡಿಬಿಟ್ಟು ರೆಡಿ ನಮಗೆ ಕರೆಕ್ಟಾಗಿ ಆರ್ಮ್ ಹೋಲ್ ಲೆಂತ್ ಕೂರುತ್ತೋ ಇಲ್ವೋ ಅಂತ ಹೇಳಿ ನೋಡ್ತಾ ಇದ್ದೀನಿ. ಯಾಕಂತಂದರೆ ನಾವು ಕಟ್ಟಿಂಗ್ ಮಾಡಿದ ನಂತರ ಏನು ಮಾಡೋಕ್ಕಾಗಲ್ಲ, ಇವಾಗ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇವಾಗ ನೋಡ್ತಾ ಇರ್ಬೋದು ಕರೆಕ್ಟಾಗಿಯೇ ನಾವು ಒಂದು 1/4 ಇಂಚ್ ಆಗುವಷ್ಟು ಮುಂದ್ಗಡೆ ಮಾರ್ಕ್ ಹಾಕಿದ್ದೀನಿ. ಏನಕ್ಕೆ ಅಂತಂದರೆ ನಾವು ಸೆಂಟ್ರಲ್ಲಿ ನಾವು ಡಾಟ್ನ ಹಿಡಿತೀವಲ್ವ ಅದಕ್ಕೋಸ್ಕರ ಮಾರ್ಕ್ ಹಾಕಿದ್ದೀನಿ. ಇವಾಗ ಎದೆ ಸುತ್ತಳತೆ ಕೂಡ 9.5 ಇಂಚಿಗೆ ಕರೆಕ್ಟಾಗಿಯೇ ಇದೆ. ಇವಾಗ ಹೆಚ್ಚು ಕಡಿಮೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಈ ಒಂದು ಬ್ಲೌಸ್ಗೆ 5.5 ನಾನು ಆರ್ಮ್ ಹೋಲ್ ಲೆಂತ್ನ ತೊಗೊಂಡಿದ್ದೀನಿ. ಇವಾಗ ಕೊರಳಿನ ಸೇಪ್ ಕೂಡ ನಾನು ಮಾರ್ಕ್ನ ಹಾಕ್ತಾಯಿದ್ದೀನಿ. ಇವತ್ತು ತುಂಬ ನಿಧಾನವಾಗಿಯೇ ಹೇಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ಮೆಥಡ್ನ ಹೇಳ್ತಾ ಇದ್ದೀನಿ. ಇದಾದ ನಂತರ ನಾವು ಫಸ್ಟ್ ಡಾಟ್ ಪಾಯಿಂಟ ಇಲ್ಲಿಗೆ ಮಾರ್ಕ್ ಮಾಡಬೇಕು ಅನ್ನೋದು ನೋಡಬೇಕು. ನಾನು 9.5 ಇಂಚ್ ಇಡ್ತಾಯಿದ್ದೀನಿ. ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಇರುತ್ತೆ. ಸೊ ಲೆಂತ್ ಕೂಡ ನಾನು 2.5 ಇಂಚ್ಗೆ ಮಾರ್ಕ್ನ ಮಾಡ್ತಾಯಿದ್ದೀನಿ. ರೆಡಿ ಬ್ಲೌಸ್ಗಿಂತನೂ ನಾನು ಒಂದು ಇವಾಗ 12 ಇಂಚ್ ಬರ್ತಾಯಿದೆ. ಸೊ ರೆಡಿ ಬ್ಲೌಸ್ಗಿಂತನೂ ನಾನು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡಿದ್ದೀನಿ. ರೆಡಿ ಬ್ಲೌಸಲ್ಲಿ 11.25 ಇಂಚಿದೆ. ಸೊ ನಾನು ಇದು 12 ಇಂಚ್ ಬರ್ತಾಯಿದೆ. ಯಾಕಂತಂದರೆ ಫ್ರಂಟ್ ಸೈಡಲ್ಲಿ ಪ್ರಾಬ್ಲಮ್ ಆಗ್ತಿದೆ, ಮೇಲ್ಗಡೆ ಏರ್ದಂಗೆ ಆಗ್ತಿದೆ ಅಂತ ಹೇಳ್ತಾ ಇದ್ರಲ್ವ, ಅದಕ್ಕೋಸ್ಕರ ಒಂದು ನಾನು 3/4 ಇಂಚ್ ಆಗೋಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಸ್ಟಿಚಿಂಗ್ ಆದ ನಂತರ ಪರ್ಫೆಕ್ಟಾಗಿ ಕೂರುತ್ತೆ. ಈ ಸೈಡು 3 ಇಂಚು, ಒಂದು ಸೈಡು 2 ಇಂಚು ಈ ರೀತಿಯಾಗಿ ನಾನು ಕ್ರಾಸ್ ಬೆಲ್ಟ್ನ ನಾನು ಮಾರ್ಕ್ನ ಮಾಡ್ತಾಯಿದ್ದೀನಿ. ಒಂದು ಸೈಡ್ 3 ಇಂಚು, ಇನ್ನೊಂದು ಸೈಡ್ 2.5 ಇಂಚು. ಇಲ್ಲ ನೀವು 3.5 ಮತ್ತು 2.5 ಈ ರೀತಿಯಾಗಿ ನೀವು ಮಾಡ್ಬೋದು. ನಾನು ಪ್ರತಿ ಬ್ಲೌಸ್ ಕಟ್ಟಿಂಗಲ್ಲಿ ಕೂಡ ಒಂದು ಸೈಡ್ 3 ಇಂಚು, ಇನ್ನೊಂದು ಸೈಡ್ 2.5 ಇಂಚು ಕ್ರಾಸ್ ಬೆಲ್ಟ್ನ ಈ ರೀತಿಯಾಗಿ ಮಾರ್ಕ್ ಮಾಡಿರ್ತೀನಿ. ಇವಾಗ ನೆಕ್ಸ್ಟ್ ಆದ ನಂತರ ನಾವು ಸೆಂಟ್ರ್ ಡಾಟ್ ಪಾಯಿಂಟ್ನ ಯಾವ ರೀತಿಯಾಗಿ ಮಾಡೋದು ತೋರಿಸ್ತೀನಿ. ಇಲ್ಲಿ ಒಂದು ಇವಾಗ ಲೈನನ್ನು ಹೇಳ್ಕೊಳ್ತೀನಿ, ಮಾರ್ಕ್ ಮಾಡಲಿಕ್ಕೆ ನಮಗೆ ಈಸಿ ಆಗುತ್ತೆ. ಇವಾಗ ನೆಕ್ ವಿಡ್ತ್ ಎಷ್ಟಿದೆ 2.25 ಇಂಚನ್ನ ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ. ಶೋಲ್ಡರ್ ಅರ್ಧ ನಾವು ತೊಗೋಬೇಕು. ತೊಗೊಂಡು ಮಾರ್ಕ್ ಹಾಕಾಯಿತು. ಇವಾಗ ನೆಕ್ಸ್ಟ್ ನಾವು ನೆಕ್ ವಿಡ್ತು ನಾವು ಡಾಟ್ ಹಿಡಿತೀವಲ್ವ 1.5 ಇಂಚ್ ತೊಗೊಂಡಿದ್ದೀನಿ. ಅದನ್ನ ಅರ್ಧ ಮಾಡಿ ಆ ಸೈಡ್ ಅರ್ಧ ಟೋಟಲಾಗಿ 1.5 ಇಂಚ್ ಬರುವಷ್ಟು ಮಾರ್ಕ್ನ ಹಾಕೋಬೇಕು. ಇದಾದ ನಂತರ 2 ಮಾರ್ಕ್ನ ನಾನು ಸೇರಿಸ್ತೀನಿ. ಮೊದಲಿಗೆ ಡಾಟ್ ಪಾಯಿಂಟ್ ಎಲ್ಲಿಗೆ ಬರುತ್ತಲ್ಲ ಮಾರ್ಕ್ ಮಾಡಿಬಿಟ್ಟು ನಾವು ಎಷ್ಟು ಡಾಟ್ ಹಿಡಿತೀವಲ್ವ ಅಷ್ಟು ನಾವು ಮಾರ್ಕ್ ಮಾಡಬೇಕು. 1 ಇಂಚ್ ಹಿಡಿದ್ವಿ ಅಂತಂದರೆ ಆ ಸೈಡ್ ಅರ್ಧ ಇಂಚು, ಈ ಸೈಡ್ ಅರ್ಧ ಇಂಚು ಮಾರ್ಕ್ ಮಾಡೋದು. 1.5 ತೊಗೊಂಡ್ರೆ ಅದರದ್ದು ಅರ್ಧ, ಆ ಸೈಡ್ ಅರ್ಧ, ಈ ಸೈಡ್ ಅರ್ಧನ ಈ ರೀತಿಯಾಗಿ ಮಾರ್ಕ್ ಮಾಡುವುದು. ಇವಾಗ ಕ್ರಾಸ್ ಬೆಲ್ಟ್ ನಾನು ಮಾರ್ಕ್ನ ಹಾಕ್ಲತ್ತೀನಿ.
ಈ ಒಂದು ಬ್ಲೌಸ್ ಕಟಿಂಗ್ ತುಂಬಾ ಈಸಿ ಮೆಥಡ್. ಡಾಟ್ ಪಾಯಿಂಟ್ ಕೂಡ 2.5 ಇಂಚ್ ಆಗುವಷ್ಟು ಈ ಸೈಡ್ ನಾನು ಮಾರ್ಕ್ನ ಮಾಡ್ತಾಯಿದ್ದೀನಿ. ಈ ಒಂದು ಈ ಮಧ್ಯದಲ್ಲಿ ಎಷ್ಟು ಸ್ಪೇಸ್ ಬಂದಿರುತ್ತಲ್ಲ ಎಲ್ಲ ಕಡೆಯೂ ಮಾರ್ಕ್ನ ಮಾಡ್ಕೋಬೇಕು. ಈ ರೀತಿಯಾಗಿ ಮಾರ್ಕ್ ಮಾಡೋದ್ರಿಂದ ತುಂಬಾ ನಮಗೆ ಹೆಲ್ಪ್ ಆಗುತ್ತೆ. ನಾನು ಇವಾಗ ಕಟಿಂಗ್ ನಿಮಗೆ ಎಲ್ಲ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಎಲ್ಲ ಡಾಟ್ ಪಾಯಿಂಟ್ ಮಧ್ಯದಲ್ಲಿ ಒಂದೇ ರೀತಿಯಾಗಿ ಸ್ಪೇಸ್ ಬಂದಿರೋದು ನೀವು ನೋಡ್ತಾ ಇರ್ಬೋದು. ಇದು 4 ಟಕ್ಸ್ ಬ್ಲೌಸು. ಇಲ್ಲ ನೀವು 2 ಟಕ್ಸ್ ಇಡ್ತೀನಿ ಅಂತಂದರೆ ಅದನ್ನು ಕೂಡ ನೀವು ಆ ರೀತಿಯಾಗಿ ಕೂಡ ಸ್ಟಿಚ್ ಮಾಡ್ಬೋದು. ಇವಾಗ ನಾನು 4 ಟಕ್ಸನ್ನು ಯಾವ ರೀತಿಯಾಗಿ ಬ್ಲೌಸ್ ಕಟಿಂಗ್ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಫುಲ್ ಫ್ರಂಟ್ ಸೈಡ್ ಆ ಬ್ಲೌಸ್ ಮಾರ್ಕ್ ಮಾಡೋದು ಆಯಿತು. ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ ನಿಮಗೆ ಇದು ಹೆಲ್ಪ್ ಅಂತ ಹೇಳಿ ಅನಿಸಿದರೆ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ. ಇವಾಗ ಮಾರ್ಕ್ ಹಾಕೋದು ಕಂಪ್ಲೀಟ್ ಆಯಿತು. ಇವಾಗ ಕಟಿಂಗ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಮಾರ್ಕ್ ಮಾಡಬೇಕಾದ್ರೆ ಒಂದು ನಿಮಗೆ ತಿಳಿಸ್ಕೊಡ್ಲಿಲ್ಲ. ಸೊಂಟ ಸುತ್ತಳತೆಯನ್ನು ನಿಮಗೆ ನಾನು ತೋರಿಸ್ಲಿಲ್ಲ. ಇವಾಗ ನೆಕ್ಸ್ಟ್ ಮುಂದ್ಗಡೆ ಹೋದ ನಂತರ ನಾನು ಯಾವ ರೀತಿಯಾಗಿ ಮಾರ್ಕ್ ಮಾಡೋದು ಅಂತೇಳಿ ತೋರಿಸ್ತೀನಿ. 32 ಸೊಂಟದ ಸುತ್ತಳತೆ ಅಲ್ವಾ. ಇವಾಗ ನಾವು ಇಲ್ಲಿ ಆರ್ಮ್ ಶೇಪಲ್ಲಿ ನಾವು ಬ್ಯಾಕ್ ಸೈಡಲ್ಲಿ 1/2 ಇಂಚ್ ಆಗುವಷ್ಟು ಜಾಸ್ತಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಶೇಪ್ ತೆಗಿಬೇಕಾದ್ರೆ. ಈ ಒಂದು ಮೆಥಡ್ ಒಳಗಡೆ ಬ್ಲೌಸ್ ಕಟಿಂಗ್ ಮಾಡಿ ನೋಡಿ ತುಂಬಾ ನೀಟಾಗಿ ಬ್ಲೌಸ್ ಅಂತೂ ತುಂಬಾ ನೀಟಾಗಿ ಬಂದುಬಿಡುತ್ತೆ. ಈ ಒಂದು ಬ್ಲೌಸ್ ಕೊಡೋ ಕಸ್ಟಮರ್ಸು ನಾನು ರೆಡಿ ಬ್ಲೌಸ್ ಏನು ಕೊಟ್ಟಿದ್ರಲ್ಲ ಅದು ಕರೆಕ್ಟಾಗಿಯೇ ಇದೆ, ಬಟ್ ಬ್ಯಾಕ್ ಸೈಡಲ್ಲಿ ಲೆಂತ್ ಕರೆಕ್ಟಾಗಿದೆ, ಬಟ್ ಫ್ರಂಟ್ ಪಾರ್ಟಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ಲತ್ತೈತೆ ಅಂತ ಹೇಳಿದರು. ಸೊ ನೋಡ್ತೀನಿ ಈ ರೀತಿಯಾಗಿ ಒಂದು ಕಟಿಂಗ್ ಮೆಥಡ್ನ ಚೇಂಜ್ ಮಾಡಿಬಿಟ್ಟು ನಿಮಗೆ ಸ್ಟಿಚಿಂಗ್ ಮಾಡಿಕೊಡ್ತೀನಿ. ಆಮೇಲೆ ವೇರ್ ಮಾಡಿದ ನಂತರ ಹೇಳೋರಂತ ಹೇಳಿದೆ. ನಾನು ಸ್ಟಿಚಿಂಗ್ ಮಾಡಿ ಅವರು ವೇರ್ ಮಾಡಿದ ನಂತರ ನಾನು ಚೆನ್ನಾಗಿ ಬಂದಿದೆ ಬ್ಲೌಸ್ ಅಂತ ಹೇಳಿದರು. ಆ ನಂತರನೇ ನಾನು ಇದು ಬ್ಲೌಸ್ ಕಟಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಕ್ರಾಸ್ ಬೆಲ್ಟ್ನ ಇವಾಗ ತೊಗೊಳ್ತಾ ಇದ್ದೀನಿ. ಒಂದು ಸೈಡ್ ಏನು 3 ಇಂಚ್ ತೊಗೊಂಡಿದ್ವಲ್ವ ನಾವು, ಅದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸಿ 4 ಇಂಚು ತೊಗೊಳ್ತೀನಿ. ಕ್ರಾಸ್ ಬೆಲ್ಟಲ್ಲಿ ನಾವು ಒಂದು ಸೈಡ್ 3 ಇಂಚು, ಒಂದು ಸೈಡು 2.5 ಇಂಚ್ ತೊಗೊಂಡಿದ್ವಲ್ವ. ಹೀಗಾಗಿ ನಾವು ಒಂದು ಸೈಡ್ 3 ಇಂಚ್ ಇದ್ದಲ್ಲಿ ನಾವು 4 ಇಂಚ್ ತೊಗೋಬೇಕು. ಒಂದು ಸೈಡ್ 2.5 ತೊಗೊಂಡಿದ್ವಲ್ಲ, ಸೈಡ್ ನಾವು 1 ಇಂಚನ್ನ ಆ್ಯಡ್ ಮಾಡಿಬಿಟ್ಟು 3.5 ಇಂಚ ತೊಗೋಬೇಕಾಗತ್ತೆ. ಇವಾಗಲೇ ನಾನು ತೋರಿಸ್ತಾ ಇದ್ದೀನಿ. ಸೊಂಟದ ಸುತ್ತಳತೆ 32 ಅಲ್ವಾ, 8 ಇಂಚ್ಗೆ ನಾನು ಮಾರ್ಕ್ ಹಾಕ್ತೀನಿ. 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮತ್ತು 1.5 ಇಂಚು ನಾವು ಡಾಟ್ ಪಾಯಿಂಟ್ ಏನು ನಾವು ಮಾಡಿದ್ವಲ್ಲ ಮಾರ್ಕ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಇನ್ನು ಬ್ಯಾಕ್ ಪಾರ್ಟಲ್ಲಿ ಬಂದುಬಿಟ್ಟು 8 ಇಂಚು ಸೊಂಟದ ಸುತ್ತಳತೆಗೆ ಮಾರ್ಕ್ ಮಾಡ್ತೀನಿ. ನಂತರ ನಾವು ಡಾಟ್ ಪಾಯಿಂಟ್ಗೋಸ್ಕರ 1 ಇಂಚು, ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1.5 ಇಂಚು. ಸೊ ಬ್ಯಾಕ್ ಪಾರ್ಟಲ್ಲಿ ಈ ರೀತಿಯಾಗಿ ಒಂದು ಅರ್ಧ ಇಂಚ್ ಆಗುವಷ್ಟು ಎಕ್ಸ್ಟ್ರಾ ಬಂದಿರತಕ್ಕಂಥ ಬಟ್ಟೆನ ಈ ರೀತಿಯಾಗಿ ಕಟ್ ಮಾಡಿ ತೆಗೆದ್ರೆ ಆಯಿತು. ಯಾವುದೇ ರೀತಿಯಾಗಿ ಫ್ರಂಟು ಮತ್ತು ಬ್ಯಾಕಲ್ಲಿ ಯಾವ ರೀತಿಯಾಗಿ ಗ್ಯಾಪ್ ಅಂತೂ ಬರೋಂಗಿಲ್ಲ. ಇವಾಗ ಕ್ರಾಸ್ ಬೆಲ್ಟ್ನ ಮಾರ್ಕಿಂಗ್ನ ಮಾಡ್ತೀನಿ ಫೈನಲಾಗಿ. ಒಂದು ಸೈಡ್ 4 ಇಂಚು, ಇನ್ನೊಂದು ಸೈಡು 3.5 ಇಂಚ್ಗೆ ಇವಾಗ ಮಾರ್ಕ್ ಮಾಡಿಬಿಟ್ಟು ಇವಾಗ ಸೇಪ್ ಹಾಕಿ ಕಟಿಂಗ್ನ ಮಾಡ್ತೀನಿ. ಇದೇ ಒಂದು ಬ್ಲೌಸ್ ನಾನು ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ. ತುಂಬಾ ಹೆಲ್ಪ್ ಆಗುತ್ತೆ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ. ಇವಾಗ ಕ್ರಾಸ್ ಬೆಲ್ಟು ರೆಡಿ ಆಯಿತು. ನಾನು ಯಾವ ರೀತಿಯಾಗಿ ಈಸಿ ಮೆಥಡ್ ಒಳಗೆ ನಾನು ತುಂಬ ನಿಧಾನವಾಗಿ ನಾನು ನಿಮಗೆ ತಿಳಿಸ್ಕೊಟ್ಟೇನಿ. ಆ ಮೇನ್ ಫ್ಯಾಬ್ರಿಕ್ ಏನೈತಲ್ಲ ಒಂದು ತೆಳುವಾಗಿತ್ತು, ಹೀಗಾಗಿ ನಾವು ಇನ್ನೊಂದು ಲೇಯರ್ನ ನಾನು ಈ ರೀತಿಯಾಗಿ ಲೈನಿಂಗ್ನ ಕಟಿಂಗ್ ಮಾಡ್ತಾಯಿದ್ದೀನಿ. ಡಬಲ್ ನಾವು ಈ ರೀತಿಯಾಗಿ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡೋದ್ರಿಂದ ಬ್ಲೌಸ್ ಕೂಡ ತುಂಬಾ ನೀಟಾಗಿ ಬರುತ್ತೆ.
ಕಟ್ಟಿಂಗ್ ಟೈಲರಿಂಗ್ ಬಗ್ಗೆ ಬೇಸ್ ಮೇಲೆ ನಾನು ತುಂಬಾ ವಿಡಿಯೋಸನ್ನ ಹಾಕ್ಲತ್ತೀನಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲತ್ತೀರಿ, ಎಲ್ಲರೂ ಕೂಡ ಇಷ್ಟ ಆಗ್ಲತ್ತತಿ. ಇವಾಗ ಫೈನಲಾಗಿ ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಆಯಿತು, ಮತ್ತು ಫ್ರಂಟ್ ಪಾರ್ಟ್ ಮಾರ್ಕಿಂಗು ಕಟ್ಟಿಂಗು ಕಂಪ್ಲೀಟ್ ಆಯ್ತು. ಇವಾಗ ಈ ಒಂದು ಈಸಿ ಮೆಥಡ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವು ಬ್ಲೌಸ್ ಈ ರೀತಿಯಾಗಿ ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡಿ ನೋಡಿ, ತುಂಬಾ ನೀಟಾಗಿ ಬಂದೇ ಬರ್ತೈತಿ. ನಂತರ ಇವಾಗ ಸ್ಲೀವ್ನ ಕಟ್ಟಿಂಗ ಮಾಡ್ತಾಯಿದ್ದೀನಿ. ಮೊದಲಿಗೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ನಾನು ಒಂದು ಅರ್ಧ ಇಂಚ್ ಆಗುವಷ್ಟು ಈ ರೀತಿಯಾಗಿ ಮಾರ್ಕ್ನ ಹಾಕ್ತೀನಿ. ಇದಾದ ನಂತರ ನಾವು ಬ್ಲೌಸ್ ಸ್ಲೀವ್ ಲೆಂತು 6.25 ಇಂಚದ 6.25 ಇಂಚ್ಗೆ ನಾನು ಸ್ಲೀವ್ ಲೆಂತ್ನ ಹಾಕ್ತೀನಿ. ಡೌನಿಂಗ್ ಬಂದು 3 ಇಂಚ್ ತೊಗೊಳ್ತೀನಿ. ಅಂದರೆ ಆಲ್ರೆಡಿ ಇದೇ ಒಂದು ಬ್ಲೌಸ್ ಮೆಜರ್ಮೆಂಟ್ ನಾನು ಇದೇ ರೀತಿಯಾಗಿ ಇಟ್ಟು ಸ್ಟಿಚ್ ಮಾಡಿಕೊಟ್ಟಿದ್ನಿ. ಅವ್ರಿಗೆ ತುಂಬ ನೀಟಾಗಿ ಬಂತು. 1.5 ಇಂಚು ಮಾರ್ಕ್ ಹಾಕಿನಿ. ಆಮೇಲೆ ಆರ್ಮೋಲ್ ಲೆಂತ್ ಬಂದು ಎಷ್ಟು 8 ಇಂಚು. ಸೊ ನಾನು 8 ಇಂಚ್ಗೆ ಮಾರ್ಕ್ ಹಾಕಿ ಈ ರೀತಿಯಾಗಿ ಮಾರ್ಕ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಟ್ಟೆ ಕಡಿಮೆ ಬೀಳುತ್ತೆ, ನಾನು ಸ್ಟಿಚಿಂಗ್ ಮಾಡುವಾಗ ಒಂದು ಸ್ವಲ್ಪ ಅಟ್ಯಾಚ್ ಮಾಡ್ಕೊಳ್ತೀನಿ. ಇವಾಗ ಸೆಂಟ್ರಲ್ಲಿ ಒಂದು ಮಾರ್ಕ್ ಹಾಕಿದ್ದು ನೋಡ್ರಿ, ಆರ್ಮೋಲ್ ಲೆಂತ್ ಏನು ಮಾರ್ಕ್ ಹಾಕಿದ್ವಲ್ಲ ಅದು, ಮತ್ತು ಮೇಲ್ಗಡೆ ಸೈಡಲ್ಲಿ ಒಂದು ಮಾರ್ಕ್ ಹಾಕಿಬಿಟ್ಟು ಒಂದು 1/4 ಇಂಚ್ ಆಗೋಷ್ಟು ಮೇಲ್ಗಡೆ ಬಂದು ಈ ರೀತಿಯಾಗಿ ಮಾರ್ಕ್ನ ಹಾಕ್ತಾಯಿದ್ದೀನಿ. ಕಂಪ್ಲೀಟಾಗಿ ನಿಮಗೆ ಸ್ಲೀವ್ ಮಾರ್ಕಿಂಗ್ ಕೂಡ ನಾನು ಆಲ್ರೆಡಿ ಒಂದು ವಿಡಿಯೋಗಳು ಹೇಳ್ಕೊಟ್ಟಿನಿ. ಹಾಗೆ ಸ್ಲೀವ್ ರೌಂಡಿಂಗ್ ಎಷ್ಟಿದೆ ಅಂಥೇಳಿ ಮಾರ್ಕ್ ಕೊಟ್ಟು, ಮತ್ತು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1.5 ಇಂಚನ್ನ ಮಾರ್ಕ್ ಮಾಡ್ತಾಯಿದ್ದೀನಿ. ಸೊ ಬಟ್ಟೆ ಏನು ಕಡಿಮೆ ಬಿದ್ದಿತ್ತಲ್ಲ ಅದನ್ನ ನಾನು ನೆಕ್ಸ್ಟ್ ಬ್ಲೌಸ್ ಕಟಿಂಗ್ ಮಾಡುವಾಗ ನಾನು ಅಟ್ಯಾಚ್ನ ಮಾಡ್ಕೊತೀನಿ. ಫೈನಲಾಗಿ ಇವಾಗ ಆ ಸೇಪ ಕಂಪ್ಲೀಟ್ ಆಯಿತು. ತುಂಬಾ ಈಸಿಯಾಗಿ ನೀವು ಸ್ಲೀವ್ನ ಕಟಿಂಗ್ ಮಾಡ್ಬೋದು. ಇವತ್ತಿನ ಒಂದು ಈ ಬ್ಲೌಸ್ ಕಟಿಂಗ್ ವಿಡಿಯೋ ಇಷ್ಟ ಆಯಿತು ಅಂಥೇಳಿ ಅಂದ್ಕೊಂಡಿದ್ದೀನಿ. ನಿಮಗೆ ಇವತ್ತು ಫುಲ್ ಬ್ಲೌಸ್ ಕಟಿಂಗ್ ಸ್ಲೀವ್ ಸಮೇತ ಎಲ್ಲ ಯಾವ ರೀತಿ ಕಟಿಂಗ್ ಮಾಡೋದು ಅಂಥೇಳಿ ತೋರಿಸ್ತಾ ಇದ್ದೀನಿ. ಇಷ್ಟ ಆಯಿತು ಅಂಥೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಮ್ಮ ಲೈಕ್, ಶೇರ್, ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ನೋಡ್ಲತ್ರ ಎಲ್ಲರಿಗೂ ಧನ್ಯವಾದಗಳು.